ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ನಾವು ಕ್ರಿಕೆಟ್ ಆಡ್ಲಿಕ್ಕಿದ್ದೀವಿ ನಮ್ಮ ಫ್ರೆಂಡ್ಸ್ ಜೊತೆ. ಬರ್ರಿ ಅವ್ರಿಗೆಲ್ಲ ಮೀಟ್ ಮಾಡಿಸ್ತೀವಿ. ಇವತ್ತು ನಾವೆಲ್ಲ ಹೆಂಗೆ ಕ್ರಿಕೆಟ್ ಆಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆಟಗಾರರು ಫುಲ್ಲು ವೇಟ್ ಮಾಡ್ಲತ್ತಾರ. ಬನ್ನಿ ಫ್ರೆಂಡ್ಸ್, ಒಂದು ಚಾಲು ಆಗಿದೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡ್ರಿ ಮತ್ತೆ ಮ್ಯಾಚ್ ಹೆಂಗಾತಾವ ಹೇಳ್ತೀರಿ. ಏನಾಗ್ತಾವ? ಮಂದಿನೇ ಬರ್ಲಾಗ್ಯದ. ಹೆಂಗಾಗ್ತಾವ? ಮಂದಿ ಬಂದ್ರೆ ಆಗ್ತಾವ, ಮಂದಿ ಬಂದಿದ್ದಿಲ್ಲ ಅಂದ್ರೆ ಏನ್ ಮ್ಯಾಚ್ ಹಾಕವ. ರೋಚಕತೆ ಏನು ಕೂಡಿಲ್ಲ ಅಂತ ಹೇಳ್ತೀರಿ ನಾ. ರೋಚಕತೆ ಎಲ್ಲ ಕ್ರಿಕೆಟ್ ರಸಿಕತೆನೇ ಇಲ್ಲಂಗೆ ಹುಡುಗರಿಗೆ. ಅದೇ ಒಬ್ಬರ ಇವತ್ತು ಯಾರು ಗೌಡ್ರೋಣಿ ಮತ್ತು ನಿಂಬರಿಗೆ ಎಲ್ಲವನ್ನ ಮ್ಯಾಚ್ ಗೌರ್ಮೆಂಟ್ನವ್ರು ಎಲ್ಲರೂ ಬಂದಿದೇವ್ರಿ. ಅವರು ಭಯ ಬೀಚ್ ಆಗಿ ಉಳಿದನವ್ರು ಯಾರು ಬಂದಿಲ್ಲ. ಫೋನ್ ಹಚ್ಚೂರು ಅಲ್ಲಿ ಮದುವೆ ಮುಂಜಾವ ಬರೀ ಇದೇ ಕತ್ತಿನೇ ಹೇಳ್ಕತ್ತಾರ. ಅವ್ರಿಗಾಗಿ ಕೈಲಿ ಕಟ್ಟಿದೇವ್ರು. ಅಂದ್ರೆ ನಿಂಬರಿಗೆ ಎಲ್ಲವಂದವ್ರು ಅಂಜಾರ ಸಂಪೂರ್ಣವಾಗಿ ಅಂಜಿ ಭಯಗೊಂಡು ಫೋನ್ ಎತ್ತಾ ಇಲ್ಲ ಬಂದವ್ರೆ. ನಿಂಬರ್ಗಿ ಎಲ್ಲವನ್ನ ಟೀಮ್ ಮಂದಿ ಸದಸ್ಯರು ಅದಾರ ಇಲ್ಲಿ. ಅವರೇ ಭಯಭೀತರಾಗ್ಯಾರ, ನಮ್ಮ ಮಂದಿ ಯಾರು ಇಲ್ಲ ನೋಡಿ ನಿಂಬರಿಗೆ ಎಲ್ಲ ಗಾಯ ಕೂತ್ಬಿಟ್ಟಾರ. ನೋಡಿ ಅವ್ರು ಮಾರಿ ನೋಡ್ರಿ ನೋಡ್ರಿ ನಾನ್ ಸುಳ್ಳು ಹೇಳಲ್ರಿ. ಅವ್ರಿಗೆ ಕೇಳೋಣ ಅವ್ರ ಅನಿಸಿಕೆ ಏನಾದ್ರು ಶರೀರಗೋಸ್ಕರ ಓಡಾಡ ಬಾಲಿ ಯಾರು ಹೋಗಲ್ಲ. ನೀವು ಯಾಕಂದ್ರೆ ನಾವು ಏನು ಸ್ವಲ್ಪ ವರ್ಷದ ಇವತ್ತು ಗ್ರೌಂಡಿಗೆ ಆಲ್ರೆಡಿ ಬಂದಾರ. 20 ವರ್ಷದವ್ರು ಇನ್ನ ಬರ್ಲಿಲ್ಲ. ನಾಟಕ ಉತ್ಸಾಹ ಈಗ ನೋಡಿ ಉತ್ಸಾಹ ಇಲ್ಲ ಸರ್. ಆಗಿನ ಕಾಲದಲ್ಲಿ ಬ್ಯಾಟಿ ಬರ್ತಾರೆ ಬಿಲ್ಡಿಂಗ್ ಕ್ರಿಕೆಟ್ ಬಾಲ್ ಆಗಿ ಮಾಡಬೇಕು. ಬ್ಯಾಟಿ ಕೊಡ್ತಾರೆ ನಮಗೆ ಕಸ ಆಡ್ತಾರೆ. ಅದನ್ನು ಒಳ್ಳೆಯದೇ, ಎಲ್ಲರೂ ಬೇಕಂತ ಬರೀ ಸರ್. ಕ್ರಿಕೆಟ್ ಅಂತ ಆಡಲ್ಲ, ಇದ್ರ ಮಾಡೋಣ. ನಮ್ಮ ಗೌಡ್ರೋಣಿ ಟೀಮಿನ ಆಟಗಾರರು ಎಲ್ಲರೂ ಒಂದೊಂದು ಆಟಗಾರ ಈಗ ಆಲ್ರೆಡಿ ಬಂದಾರ. ನೆಟ್ ಪ್ರಾಕ್ಟೀಸ್ ಮಾಡಿದ್ರೆ ಮಾಜಿ ಆಟಗಾರರು ನಮ್ಮ ಜೊತೆ ಇದ್ದಾರೆ. ಅವರ ಅನಿಸಿಕೆಗಳನ್ನ ಕೇಳ್ಕೊಳ್ಳೋಣ. ಯಾಕಂದ್ರೆ ನಾವು ಎಲ್ಲ ಆಟಿ ತೋರ್ಸಾಕ್ತೀವಿ. ಆಟ ಆಡೋದು ಆಟ ತೋರಿಸೋದು ಹೊರತಾಗಿ ಆಟ ಆಡೋದು ಆಡಕ್ಕೆ ಹುಡುಗರು ಬರ್ಲಿಲ್ಲ. ಯಾವಾಗಲೂ ನಾವು ಸ್ವಲ್ಪ ಆಟಕ್ಕೆ ಪ್ರೋತ್ಸಾಹಿಸಿ. 45 ವರ್ಷ ಗೌಡಪೌರ್ ಬಂದಾರ. ದುಬಾರಿ ಕ್ಯಾಚ್ ಗೌಡಪೌರ್ ಕೂಡ ಗ್ರೌಂಡಿಗೆ ಆಗಮಿಸಿದ್ದಾರೆ. ನಮ್ಮ ಆತ್ಮೀಯ ಗೆಳೆಯ ಅವರಿಂದವರು ಕೂಡ ಕ್ರಿಕೆಟ್ ಆಡಲು ಆಗಮಿಸಿದ್ದಾರೆ. ವೀಕ್ಷಕರೇ, ಲೆಫ್ಟಿ ಬ್ಯಾಟ್ಸ್ಮನ್ ತರಿಸಿದ ನಮ್ಮ ಟೀಮಿಗೆ. ತಿಂಡಿ ಅನ್ನೋದು ಮಾತನಾಗಿಲ್ಲ, ಇರ್ತದ. ಬರ್ರಿ. ಸೊ ನಿಂಬರ್ಗಿ 11 ಎರಡನೇ ಆಟಗಾರ ಬಂದಿದ್ದಾರೆ. ನಿಂಬರ್ಗಿ 11 ತಂಡದ ಆಟಗಾರ MG ಪೂಜಾರಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅತ್ಯಂತ ಫೀಲ್ಡಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ MG ಪೂಜಾರಿ ಅವರು. ಅಲ್ಲಿ ನಿಂಬರ್ಗಿ 11 ತಂಡದ ಆಟಗಾರ PL ಬುದ್ನಿ ಗೌಡೋಣಿ ತಂಡದ ಆಟಗಾರ ಅವರು ಕೂಡ ಕ್ಯಾಚ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಅತ್ಯುತ್ತಮ ದುಬಾರಿ ಕ್ಯಾಚರ್ ಗೌಡಪ್ಪ ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಗುಡ್ ಕ್ಯಾಚ್ ಗೌಡಪ್ಪ. ಇಲ್ಲೇ ಇದಾಗ ಪ್ರಾಕ್ಟೀಸ್ ಕ್ಯಾಚ್ ಹಿಡಿತಾರೆ. ಅದ್ರ ಮ್ಯಾಚ್ ಗಟ್ಟೆ ಕ್ಯಾಚ್ ಬಿಡ್ತಾರೆ. ಈಗ ನಿಂಬರ್ಗಿ 11 ತಂಡದ ಮತ್ತೊಬ್ಬ ಅಡ್ಮುಟ ಬಾಲರ್ ರಾಘು ಕಾಂಬ್ಳೆ ಅವರು ಈ ಬಲ್ಲಿಂಗ್ ಗ್ರೌಂಡಿಗೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಮ್ಮ ಚಾನಲ್ ವತಿಯಿಂದ ಸುಸ್ವಾಗತ. ರಾಘು ಕಾಂಬ್ಳೆ ಅವರಿಗೆ ಬರಬೇಕು ಚಾನಲ್ ಕಡೆ. ಇವತ್ತು ಬಾಲಿಂಗ್ ಹೆಂಗೋಗಿತ್ತು ಪರ್ಸು? ಅಡ್ಮುಟ ಎಲ್ಲ ಬೆಂಕಿ ಬಾಲಿಂಗ. ನಮ್ಮ ಸಿದ್ದು ಸ್ವಾಮಿಗಳು ಹೆಂಗೋಗಿತ್ತಾರೆ? ಯಾವಾಗಲೂ ಬೆಂಕಿನೇ ಅವರು. ಯಾವಾಗಲೂ ಬೆಂಕಿ ಹಚ್ಚೋದು. ಅಪೋಸಿಟ್ ಟೀಮ್ದವರೇ ಭಾಳ ಇವತ್ತು ಮಾನಸಿಕ ಮಾಡ್ಕೊಂಡ್ರೆ ಕಾಣಿಸ್ತದ.
ಸರ್ ಹೆಂಗ್ರಿ ನಿಮ್ ಟೀಮ್ ಅವರು ಎಲ್ಲಿ ಯಾವ ಟೀಮ್ ಯಾಕೆ ತೊಗೊಂಡು ಆಡಿದ್ದು ನಂಗೆ ಏನು ಗೊತ್ತಿಲ್ಲ ಪೂಜಾರಿ ಅವ್ರು ಬಂದ್ರು ನಮ್ಮ ಯಶನ್ ಮಕ್ಕಂದ್ರೆ ಬರ್ತಾರೆ ಈಗ ಬರ್ನ ಆಡಾಗ ನಮ್ದು ಏನು ತಿಳಿ ತೋರ್ಸಾಗತ್ತೆ ಎಲ್ಲರೂ ಹಾಂ ಯಾವ ತರ ಪ್ರಿಪೇರ್ ಆಗಿರಿ ನೀವು? ಅದು ಪ್ರಿಪೇರ್ ಅದು ಗೊತ್ತಿಲ್ಲ ನಾನು ಯಾರು ನಿಮ್ದು ಫೇವ್ರೇಟ್ ಬ್ಯಾಟ್ಸ್ಮನ್ ಯಾರು? ನಾನು ನಮ್ಮ ಫೇವ್ರೇಟ್ ಬ್ಯಾಟ್ಸ್ಮನ್ ಅಲ್ಲಿ ಇದು ಸಿದ್ದರಾಮ ಹಿರೇಮಠ ಅವರು ಅವರು ನಿಮ್ಮ ಫೇವ್ರೇಟ್? ಹಾಂ ಫೇವ್ರೇಟ್ ಬ್ಯಾಟ್ಸ್ಮನ್ ಅವರು ಅವ್ರಿಗೆ ನಾನು ತೆಗ್ತೇನೆ ಮತ್ತೆ ನಿಮಗೆ ಹೊಡಿತಾರ ಹಂಗೆ? ನನಗೆ ಒಂದೇ ಚೆಕ್ ಹೊಡಿಯೋದು ಹೊಡೆಯೋದು ಬಿಟ್ಟು ಬಿಡೋದಿಲ್ಲ. ಇವತ್ತೇ ಸರ್ ಭಾಳ ಹೇಳ್ಯಾರ.